ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನವರಾತ್ರಿ ಸ್ಟಾರ್ಟ್ ಆಯಿತು. ನವರಾತ್ರಿ ಸ್ಟಾರ್ಟ್ ಆದಮೇಲೆ ನಾನು ಫಸ್ಟ್ ಡೇ ಮಿಸ್ ಆಗಿತ್ತು ನನಗೆ. ಪೀರಿಯಡ್ಸ್ ಲಾಸ್ಟ್ ಡೇ ಇತ್ತು ನನಗೆ, ಹಾಗಾಗಿ ರೆಡ್ ಡೇ ಆಗಿತ್ತು. ರೆಡ್ ಡೇಯಿಂದ ನಾನು ಹೋಗಿದ್ದು ರೆಡ್ ಬ್ಲೂ. ಸೊ 2 ದಿನದ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆ 3-3:30ಗೆಲ್ಲ ನಾನು ರೆಡಿಯಾಗಿರ್ತೀನಿ. 4 ಗಂಟೆ 4:15ಕ್ಕೆಲ್ಲ ಬಿಟ್ಟುಬಿಡ್ತೀನಿ ಮನೇನ. ಸೊ ಮನೇಲಿ ಪೂರ್ತಿ ಪೂಜೆ ಮಾಡ್ಕೊಂಡು ಹೋಗಿದ್ದು ನಾನು, ಎಲ್ಲ ತೊಳೆದು. ಯಾಕಂದರೆ ನಾನು ಪೀರಿಯಡ್ಸ್ ಇದ್ದ ಕಾರಣ ಮಾಡಿದ್ದಿರಲಿಲ್ಲ. ಬೆಳಗ್ಗೆ ಇವಾಗ 6:30 ಟೈಮ್ ಆಗಿದೆ. ನಾನು ಬೆಳಗ್ಗೆ ಇವತ್ತು 2:30ಗೆಲ್ಲ ಎದ್ದಿದ್ದೆ. ಯಾಕೆಂದರೆ ನವರಾತ್ರಿ ಸ್ಟಾರ್ಟ್ ಆಗಿದೆ. ನವರಾತ್ರಿಯ ದಿನ ನಾನು ಗುಡಿಗಳಿಗೆ ಹೋಗ್ತೀನಿ. ಹೋದ ವರ್ಷದಿಂದ ಸ್ವಲ್ಪ ಹೊಂಟಿದ್ದೀನಿ, ನಾನು ಹೋಗ್ತೀನಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಬೆಳಗ್ಗೆ ಜಲ್ದಿ ಎದ್ದಿದ್ದೆ. ನಾನು ನಿನ್ನೆ ಹೋಗಿಲ್ಲ. ಫಸ್ಟ್ ಡೇ ನಿನ್ನೆ ಇತ್ತು, ನಾನು ನಿನ್ನೆ ಹೋಗಿಲ್ಲ. ಯಾಕಂದರೆ ನನ್ನ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, ಲಾಸ್ಟ್ ಡೇ ಇತ್ತು. ಹಾಗಾಗಿ ನಾನು ನಿನ್ನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಎಲ್ಲ ವಾಶ್ ಮಾಡ್ಕೊಂಡು, ನಾನು ವಾಶ್ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಆಮೇಲೆ ಹಾಸಿಗೆ ಎಲ್ಲ ಹೋಗ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೆ. ಸೊ ಇವತ್ತು ಪೂಜೆ ಮಾಡಿರಲಿಲ್ಲ, ಅಮಾವಾಸ್ಯೆಗೂ ಮಾಡಿಲ್ಲ, ನಿನ್ನೆನೂ ಮಾಡಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಜಲ್ದಿ ಎದ್ದು ಗೋಮೂತ್ರ ಇಟ್ಕೊಂಡು ದೇವರೆಲ್ಲ ತೊಳಿಬೇಕಿತ್ತು ನನಗೆ. ಪೂರ್ತಿ ಎಲ್ಲ ದೇವ್ರುಗಳು ತೊಳೆದು ನೀಟಾಗಿ ಶಿಸ್ತಾಗಿ ನೋಡ್ರಿ ಈ ಥರ ಪೂಜೆ ಮಾಡ್ಕೊಂಡಿನಿ. ಪೂಜೆ ಮಾಡಿಕೊಂಡು 4:15ಗೆಲ್ಲ ನಾನು ದೇವ್ರಿಗೆ ಹೋಗಿ ಬಂದೆ. ಸೊ 4:15ಗೆ ನಾನು ದೇವ್ರಿಗೆ ಹೋಗಿ ಬಂದಮೇಲೆ ನೀರು ಬಂದಿತ್ತು. ಸೊ ಪಟ್ಟಂತೇಳಿ ಸೀರೆ ಚೇಂಜ್ ಮಾಡಿ ನಾನು ನೀರು ತುಂಬಿಕೊಂಡೆ. ನೀರು ತುಂಬಿಕೊಂಡು ಸೊ ಜಸ್ಟ್ ಇವಾಗ ನಾನು ಮೇಲೆಲ್ಲ ಓಡಾಡಿಕೊಂಡು ನೀರು ಗಿಡಗಳಿಗೆಲ್ಲ ನೋಡ್ಕೊಂಬಂದೆ. ಹೂ ಕಡ್ದಿಲ್ಲ, ಈಗ ಹೂ ಕಡ್ಕೊಂಬರ್ತೀನಿ. ಸ್ವಲ್ಪ ಕತ್ಲೀತು ಅಂತ ಹೂ ಕಡ್ದಿಲ್ಲ. ಹೂ ಕಡ್ಕೊಂಬಂದು ಈಗ ನಾನು ದೇವ್ರಿಗೆ ಇಡ್ತೀನಿ. ದೇವ್ರ ದೀಪ ಹಚ್ಚಿದ್ದು ನಾನು 4:20ಕ್ಕೆಲ್ಲ ದೇವ್ರ ದೀಪ ಎಲ್ಲ ಹಚ್ಚಿದ್ದೆ. ಎಲ್ಲ ತೊಳ್ಕೊಂಡು ಪೂಜೆ ಮಾಡೋಷ್ಟಕ್ಕೆ ನಂಗೆ 4:20 ಆಗಿತ್ತು. ಅಷ್ಟರಲ್ಲಿ ಮುಗ್ದಿತ್ತು ನಂದು. ಅದಾದಮೇಲೆ ಈಗ ನಾನು ಮೇಲೆ ನೀರೆಲ್ಲ ತುಂಬ್ಕೊಂಡು ಬಂದಮೇಲೆ ಈಗ 6:30 ಆಗ್ಯದ. ಇನ್ನೂ ಸ್ವಲ್ಪ ನೀರಿದಾವೆ ತುಂಬ್ಲಿಕ್ಕತ್ತಾರ ನಮ್ಮ ಮನೆಯವರು. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುಂತೀನಿ. ನಾನು ಬೆಳಗ್ಗೆನಂತೂ ಕೂತಲ್ಲಿ ಈಗ ಜಸ್ಟ್ ಕೂತೀನಿ. ಮೇಲೆ ಹೋಗಿ ನೀರೆಲ್ಲ ನೋಡಿಕೊಂಡು ಆ ಕಡೆ ಈ ಕಡೆ ತುಂಬೋದಿತ್ತು, ತುಂಬಿಟ್ಕೊಂಡೆ. ಈಗ ಸ್ವಲ್ಪ ನೀರು ಚಹಾ ಕುಡಿಯೋಣ ಅಂತ ಅದೀನಿ. ಸ್ವಲ್ಪ ನೀರು ಚಹಾ ಮಾಡ್ಕೋತೀನಿ. ಎಲ್ಲ ಕೆಲಸ ಆಗಿದಪ್ಪ, ಏನೇನೂ ಇಲ್ಲ ಇವಾಗ. ಬ್ಯಾಕ್ ಕ್ಯಾಮ್ರಾ ಅಂತ ಬೆಳಗ್ಗೆನೇ ಎಲ್ಲ ರಂಗೋಲಿ ಹಾಕೋದಾಯಿತು, ಹೊಸ್ತಿಲ್ ಪೂಜೆ ಆಯಿತು. ಇಲ್ಲಿ ಮನೆ ಎಲ್ಲ ಫೋಟೋಗಳು ನಾನು ಒಟ್ಟು ತೊಳೆದಿರಲಿಲ್ಲ. ಹಾಗಾಗಿ ಎಲ್ಲ ತೊಳ್ಕೊಂಡು ಪೂಜೆ ಮಾಡೋಷ್ಟಿಗೆ ನನಗೆ ಆಯಿತು. ಸೊ ಏನು ಜಸ್ಟ್ ಎಷ್ಟು ಹೂವು ಇದು, ಒಂದು 4 ಹೂವು ನಿನ್ನೆ ಎಷ್ಟು ಕಡ್ದಿದ್ನೋ ಅಷ್ಟು ಹೋದಾಗ ನಾನು ಈ ಸಕ್ರಿಯ ಇದು ಇಟ್ಕೊಂಡು ಫಸ್ಟ್ ದೇವ್ರಿಗೆ ಹೋಗ್ಬೇಕಂತ ಹೋಗಿ ಬಂದೆ. ಅಲ್ಲಿಂದ ಫೋಟೋ ಆ್ಯಡ್ ಮಾಡ್ತೀನಿ, ಬೇಕಾದ್ರೆ ನೋಡ್ರಿ ನೀವು. ಈಗ ಏನಂತಾರೆ, ಇವಾಗ ಹೂವು ಎಲ್ಲ ಕಡ್ಕೊಂಡು ಬರ್ತೀನಿ ನಾನು. ಯಾಕಂದರೆ ಫುಲ್ಲು ದೇವ್ರ ಮನೆಯೆಲ್ಲ ತೊಳೆದೀನಿ ನಾನು. ಇವಾಗ ದೇವರು ಇದು ಹೂವು ಎಲ್ಲ ಕಡ್ಕೊಂಬಂದು ಮತ್ತೆ ಒಂದು ಸ್ವಲ್ಪ ಇಟ್ಟು ಊದಿನ ಕಡ್ಡಿ ಹಚ್ಕೊಂಡ್ಬಿಡ್ತೀನಿ ಈಗ ಮತ್ತೆ ತಿರ್ಗಾ. ಯಾಕಂದರೆ ನಂಗೆ ಸ್ವಲ್ಪ ಇದಾಗಿಲ್ಲ, ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡಿನಿ. ಇದು ಅಂಕೋಲ ಕಡ್ಡಿ ಅಂತ ನಮ್ಮ ಮಮ್ಮಿ ತಂದು ಕೊಟ್ಟರು. ನಾನು ಇದೇ ದೇವ್ರಿಗೆ ಹೋಗಿ ಬಂದು ಎಲ್ಲ ಇಲ್ಲೇ ಇಟ್ಟಿನಿ ನೋಡಿರಿ. ದೇವ್ರಿಗೆ ಹೋಗಿ ಬಂದೆ. ನಂಗೆ ಭಾಳ ದಿವ್ಸದ ಮೇಲೆ ಇವತ್ತು ನಮ್ಮೂರಲ್ಲಿ ನಾನು ಬರ್ಬೇಕಾದ್ರೆ ಇವು ಮಲ್ಲಿಗೆ ಹೂವು ಘಮ ಘಮ ಅಂತ ಪರಿಮಳ ಚಂದ ವಾಸನೆ ಹೊಂಟಿದ್ವಾ, ಆಸೆ ಬಂತು, ಹೋಗಿ ತೊಗೊಂಬಂದೆ ನಾನು. ಸೊ ನಾಳಿನ ಪೂಜೆಗೆ ಒಂದಿಷ್ಟು ಹೂವು ಹಂಗೆ ತಂದು ಇಟ್ಕೊಂಡ್ರಾಯ್ತು ಅಂತ ತಂದು ಇಟ್ಕೊಂಡಿನಿ. ಆಮೇಲೆ ಇವು ಆ ಕಡೆ ಈ ಕಡೆ ಇನ್ನು ನಾನು ಒಂದು ಸ್ವಲ್ಪ ಲೋಬಾನ ಹಾಕೋತೀನಿ. ಫಸ್ಟ್ ಹೂವು ಕಡ್ಕೊಂಬಂದು ಹೂ ಇಟ್ಕೊಂಡು ಲೋಬಾನ ಹಾಕ್ಕೊಂಡು ಮುಗಿಸ್ಕೋತೀನಿ. ಸೊ ಬೆಳಗ್ಗೆ ನೀರು ಚಹಾ ಕುಡ್ದಿಲ್ಲಲ್ಲ, ಸ್ವಲ್ಪ ಕುಡಿಬೇಕು ಅನ್ನಿಸ್ತದ. ಹಾಗಾಗಿ ಫಸ್ಟ್ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ರಾತ್ರಿಗೆ ಎಲ್ಲ. ಓಹ್ ಎಷ್ಟು ಜಾಸ್ತಿ ನಿಂಬೆಹಣ್ಣಿನ ದೀಪ ಹಚ್ಚಿ ಆ ರಸನ ಇಲ್ಲೇ ತೆಗೆದು ಹೋಗಿ ನಾನು ನಿಂಬೆಹಣ್ಣನ್ನು ಇದನ್ನು ಮಾಡಿ ದೀಪ ಹಚ್ಚಿದ್ದೆ ನಾನಲ್ಲಿ. ಸ್ವಲ್ಪ ಚಹಾ ಸ್ವಲ್ಪ ನೀರು ಕಾಸ್ಕೊಳ್ತೀನಿ. ಫಸ್ಟ್ ಬಿಸಿನೀರು ಕುಡಿತೀನಿ. ಸ್ವಲ್ಪ ಗಂಟಲೆ ಎಲ್ಲ ಇದಾದಂಗೆ ಆಗೈತೆ. ನೀರು ಕುಡಿದು ಆಮೇಲೆ ಒಂದು ಸ್ವಲ್ಪ ಟೀ ಮಾಡ್ಕೋತೀನಿ. ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡೋದು ಅಂತ ನೋಡ್ಲಿಕತ್ತೀನಿ ನಾನು. ಸ್ವಲ್ಪ ಏನು ಮಾಡಲಿ, ಇಡ್ಲಿಗೆ ಹಾಕಿ ನಾನು ನೆನಪೇ ಇಲ್ಲ ನನಗೆ. ಇಡ್ಲಿಗೆ ಹಾಕಿನಿ ಆ್ಯಕ್ಚುಲಿ ನಾನು. ಇಡ್ಲಿ ಮಾಡಬೇಕು, ಇಡ್ಲಿ ಸಾಂಬಾರು. ಹೌದು, ಇಲ್ಲಿ ನೋಡ್ರಿ ಇಡ್ಲಿಗೆ ಹಾಕೀನಿ. ಇಡ್ಲಿ ಸಾಂಬಾರು ಮಾಡ್ತೀನಿ. ಆಮೇಲೆ ನಾನು ಇದನ್ನು ತೊಳೆದಿಟ್ಟಿನಿ. ಸರಿ, ವಡನೂ ರುಬ್ಬಿಟ್ಕೊಂಡೇನೆ. ನೆನಪೇ ಇಲ್ಲ ನೋಡ್ರಿ. ಇನ್ನು ಏನು ಮಾಡೋದು ಅಂತ ವಿಚಾರ ಮಾಡ್ಲಿಕತ್ತೀನಿ. ಇಲ್ಲಿ ಬಂದು ಹಿಂಗೆ ಹಾಕ್ತಾವೆ ನೋಡ್ರಿ ಗದ್ಲಿನಾಗ. ಇನ್ನು ಎಲ್ಲ ಮಕ್ಕಳು ಮಲ್ಕೊಂಡ್ರಿ, ಇನ್ನೂ ಎದ್ದಿಲ್ಲ. ಸೊ ನಾನು ಇದೇ ಸೀರೆ ಹಾಕೊಂಡು ಹೋಗಿದ್ದೆ, ರೆಡ್ ಕಲರ್. ಇವತ್ತು ರೆಡ್ ಐತಲ್ಲ, ರೆಡ್ ಸೀರೆ ಹಾಕೊಂಡು ಹೋಗಿದ್ದೆ ನಾನು. ಯಪ್ಪ ಈಗೆಲ್ಲ ತೆಗೆದು ಜೋಡಿಸ್ಕೊ ಇಟ್ಕೊಳ್ಳೋದೆ ಒಂದು ದೊಡ್ಡದು ನನಗೆ. ಇವಾಗ ನಮ್ಮ ಹೀರೋ ಇಲ್ಲಿ ಕುಂತ ನೋಡ್ರಿ. ಹೀರೋ ಆಯ್
ಏನು ತಿಂದಿ? ಊಟ ಹಾಕ್ಲಿ? ಬಾ ಈ ಕಡೆ ತಿರುಗಿ ಊಟ ಹಾಕ್ತೀನಿ, ಈ ಕಡೆ ತಿರುಗಿ ನೀನು. ಹಾಂ ಬಾಯಿಲೆ ಬಾ ಬಾ ಜಲ್ದಿ ಬಾ. ಫ್ರೆಂಡ್ಸ್, ಈಗ ಇದು ನೆಕ್ಸ್ಟ್ ಡೇ ಏನು ನಾವು ಬ್ಲೂ ಕಲರ್ ಇದ್ದಿದ್ದರಿಂದ ಬ್ಲೂ ಸಾರಿ ಹಾಕೊಂಡು ಹೋಗಿದ್ವಿ ರೀ. ಅವತ್ತು ಅಷ್ಟೇ 4:30ಗೆಲ್ಲ ಇದ್ದೆ ನಾನು ಗುಡಿಯಲ್ಲಿ. ಗುಡಿ ಪೂಜೆ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಅಲ್ಲೆಲ್ಲರೂ ಲಲಿತ ಸಹಸ್ರನಾಮ ಓದ್ತೀವಿ. ರಂಜನಿ ರಮಣಿ ರಸ್ಯ ರಮಾ ರಾಕೇಂದು ವದನ ರತಿ ರೂಪ ರತಿ ಪ್ರಿಯ ರಕ್ಷಾಕರಿ ರಾಕ್ಷಸಾಗ್ನಿ ರಾಮ ರಮಣ ಲಂಪಟ ಕಾಮ್ಯ ಕಾಮ ಕಲಾರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ ವರದ ವಾಮನಯನ ವಾರುಣಿ ಮದ ವಿಹ್ವಲ ವಿಶ್ವಾದಿಕ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ ವಿಲಾಸಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ವಿಜಯ ವಿಮಲ ವಂದ್ಯ ವಂದಾರು ಜನವತ್ಸಲ ವಾಗ್ವಾದಿನಿ ವಾಮಕೇಶಿ ಮಂಡಿಮಂಡಲ ವಾಸಿನಿ ಭಕ್ತಿ ಮತ್ಕಲ್ಪಲತಿಕ ಪಶುಪಾಶ ವಿಮೋಚನಿ ಸಂವೃತ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕ ತಾಪತ್ರಯಾಗ್ನಿ ಸಂತಪ್ತ ಸಮಾಲಾದನ ಚಂದ್ರಿಕಾ ಕರುಣಿ ತಾಪಸಾರಾಧ್ಯ ತನುಮಧ್ಯ ತಮೋಪಹ ಸ್ಥಿತಿ ಸರ್ವಸಂಖ್ಯಾತ ಚಿದೇಕಾರ ಸ್ವರೂಪಿಣಿ ಸ್ವಾತ್ಮಾನಂತರ ವಿಭೂತ ಬ್ರಹ್ಮಾದ್ಯಾನಂದ ಸಂತತಿ ಪರ ಪ್ರತ್ಯಕ್ಷ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಾಹೋಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ ಸತ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಷಡಂಗ ದೇವತಾಯುಕ್ತ ಷಡ್ಗುಣ್ಯ ಪರಿಪೂರಿತ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡಶಿಕಾರೂಪ ಶ್ರೀಕಂಠಾದ ಶರೀರಿಣಿ ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರಿ ಮೂಲ ಪ್ರಕೃತಿ ವ್ಯಕ್ತ 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 ಸ್ವರೂಪಿಣಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ಭಕ್ತಹಾರ್ದ ತಮೋ ವೇದ ಭಾನುಮಧ್ವಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ ಶಿವಪ್ರಿಯ ಶಿವಪರ ಶಿಶ್ರೇಷ್ಠ ಶಿಷ್ಟ ಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮ ಗೋಚರ ಶಿವಶಕ್ತಿ ಚೇತನ ರೂಪ ಜಡಶಕ್ತಿ ಜಡಾತ್ಮಿಕ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಬೃಂದಾದಿ ಸೇವಿತ ತದ್ವಾಸನಾ ತತ್ವಮಯಿ ಪಂಚಕೋಶಾಂತರ ಸ್ಥಿತ ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ ಮದಗೂರ್ಣಿತ ರಕ್ತಾಕ್ಷಿ ಮದ ಪಾಟಲ ಗಂಡಭೂಹು ಚಂದನ ದ್ರವ್ಯ ದಿಗ್ಗಾಂಗಿ ಚಾಂಪೇಯ ಕುಸುಮ ಪ್ರಿಯ ಕುಶಲ ಕೋಮಲಾಕಾರ ಗುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿರ್ಮತಿ ಧೃತಿ ಶಾಂತಿ ಸ್ವಸ್ತಿಮತಿ ಕಾಂತಿ ನಂದಿನಿ ವಿಘ್ನನಾಶಿನಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ ಸುಮುಖಿ ನಳಿನಿ ಸುಬ್ರೋ ಶೋಭನ ಸುರನಾಯಿಕ ಕಾಲಕಂಠಿ ಕಾಂತಿಮತಿ ಶೋಭಿಣಿ ಸೂಕ್ಷ್ಮರೂಪಿಣಿ ವಜ್ರೇಶ್ವರಿ ವಾಮದೇವಿ ವಯೋವತಿನಿ ವಿಶುದ್ಧ ಚಕ್ರ ನಿಲಯ. ಆಮೇಲೆ ಫೋಟೋಶೂಟು, ಒಂದು ರೌಂಡ್ ಫೋಟೋಶೂಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಕೊಂಡು ಸೇಮ್ ನೋಡೋಕೆ ಒಬ್ರೊಬ್ರು ಹೆಂಗೆ ಕಾಣ್ತಿರ್ತೀವಿ ಗೊತ್ತಾ. ಸೊ ಇದು ಈ ದಿನದ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಸಾಯಂಕಾಲ ನೋಡ್ರಿ, ಇದು ನಾನು ಸ್ಕೂಲಲ್ಲಿದ್ದೀನಿ. ಸ್ಕೂಲಲ್ಲಿ ಈಗಷ್ಟೇ ಸ್ಕೂಲ್ ಬಿಡ್ತು, ಮಕ್ಕಳೆಲ್ಲ ಹೋದ್ರು, ಇನ್ನು ನಾವು ಹೊರಡಬೇಕು. ಅಷ್ಟರಲ್ಲೊಂದು ಸಣ್ಣದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು. ಸೊ ಇದು ಸೆಕೆಂಡ್ ಡೇದು ನಾನು ಅಂದರೆ ಸೆಕೆಂಡ್ ಡೇ ನನಗದು ಸೆಕೆಂಡ್ ಡೇ ಆಗಿತ್ತು. ಸೊ ಅದು ಮುಗಿದ್ಮೇಲೆ ನಾನು ಮತ್ತೆ ಸ್ಯಾರಿನ ಚೇಂಜ್ ಮಾಡ್ಕೊಂಡು ಇದನ್ನು ಹಾಕೊಂಡು ಹೋಗಿದ್ದೆ. ಸ್ವಲ್ಪ ಹೊರಗಡೆ ಮಳೆ ಬರ್ತಿದ್ದೆ, ಅದಕ್ಕೆ ಕೂತಿದ್ದು. ಫುಲ್ಲು ಚಳಿ ಒಂಥರ ಆಗಲಿಕ್ಕೆ ಥಂಡಿ. ಸೊ ಈ ಬ್ಲೂ ಕಲರ್ ನಾನು ಹಾಕೊಂಡು ಹೋಗಿದ್ದೆ. ಆ ಬ್ಲೂ ಹೆವಿ ಇತ್ತು, ನಾನು ಸ್ಕೂಲಿಗೆ ಹೋಗೋಕೆ ಹಾಕೊಂಡು ಹೋಗೋಲ್ಲ ಅಂತೇಳಿ ನಾನು ಈ ಸೀರೆ ಹಾಕೊಂಡು ಹೋಗಿದ್ದು. ಇದು ಲೈಟ್ ವೆಯ್ಟು, ಆರಾಮಾಗಿ ಕ್ಯಾರಿ ಮಾಡ್ಬೋದು, ಫುಲ್ ಡೇ ಅಂಥೇಳಿ ಇದನ್ನು ಹಾಕೊಂಡು ಹೋಗಿದ್ದು ನಾನು.
ಸೊ ಇದಕ್ಕೆ ನೋಡ್ರಿ ಇಲ್ಲಿ ವೈಟ್ ಹೇರ್ಸ್ ಕಾಣ್ಲಿಕ್ಕೆ ಇದಕ್ಕೊಂದು ಏನೋ ಮಾಡಬೇಕು. ಸೊ ನಾನೇನೋ ತರಿಸೀನಿ, ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋ ಶೇರ್ ಮಾಡ್ತೀನಿ. ವೀಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಸೊ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ಯಾರೆಲ್ಲ ವೀಡಿಯೋ ಲಾಸ್ಟ್ವರೆಗೂ ನೋಡಿರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಮತ್ತೆ ನಿಮಗೆ ಬಾಯ್.